ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಭೇಟಿಯಾಗಿ ಒಂದು 10 ನಿಮಿಷ ಸ್ಪಷ್ಟನೆ ನೀಡಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗುತ್ತಿಗೆ ನವೀಕರಣಕ್ಕೆ ಕಿಕ್ ಬ್ಯಾಕ್ ಕೊಟ್ಟಿರತಕ್ಕಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರಿನ ಬಗ್ಗೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಜೊತೆ 10 ನಿಮಿಷ ಮಾತುಕತೆ ನಡೆಸಿದ್ದಾರಂತೆ ಸಿದ್ದರಾಮಯ್ಯ. ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ನಿನ್ನೆ ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತನಾಡಿದ್ರು ಸಿಎಂ. ಐಪಿಎಲ್ ಮ್ಯಾಚ್ ನೋಡಕ್ ಹೋಗ್ತಾ ಇದ್ರು. ಮ್ಯಾಚ್ ನೋಡಕ್ ಹೋಗಕ್ಕೂ ಮುಂಚೆ ರಾಜಭವನಕ್ಕೆ ಭೇಟಿ ನೀಡಿ 10 ನಿಮಿಷ ಮಾತುಕತೆ ನಡೆಸಿ ಹೋಗಿದ್ದಾರೆ. ಅಕ್ರಮ ಗಣಿ ಗುತ್ತಿಗೆ ನೀಡಿದ ದೂರನ್ನ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತರು ಕೊಟ್ಟಿದ್ರು. ದೂರಿನ ವಿಚಾರವಾಗಿ ಕೆಲವು ಸ್ಪಷ್ಟನೆಗಳನ್ನು ರಾಜ್ಯಪಾಲರು ಕೇಳಿದ್ರು. ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಈ ಗಣಿ ಗುತ್ತಿಗೆ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೇಳಿದಂತಹ ಸ್ಪಷ್ಟನೆ ಏನಿತ್ತು, ಯಾವೆಲ್ಲ ಆಯಾಮಗಳಲ್ಲಿ ಮಾತುಕತೆ ನಡೆದಿರಬಹುದು ಅಂತ ಅನ್ಸುತ್ತೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ರಾಜ್ಯಪಾಲರಿಗೆ ದೂರು ಕೊಟ್ಟಂತ ಬೆನ್ನಲ್ಲೇ ಅಂದ್ರೆ ಮುಖ್ಯಮಂತ್ರಿಗಳು ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ಅಕ್ರಮ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಒಂದು ದೂರು ದಾಖಲಾಗಿತ್ತು. ಆ ದೂರು ದಾಖಲಾದ ಬೆನ್ನಲ್ಲೇ ರಾಜ್ಯಪಾಲರನ್ನ ನಿನ್ನೆ ಮುಖ್ಯಮಂತ್ರಿಗಳು ತಡರಾತ್ರಿ ಭೇಟಿಯಾಗಿರ್ತಕ್ಕಂಥದ್ದು. ನಿನ್ನೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ಇತ್ತು ಆರ್ಸಿಬಿ ಮತ್ತು ಇತರ ತಂಡದ್ದು. ಆ ಕ್ರಿಕೆಟ್ಗೆ ಹೋಗೋ ಮುನ್ನ ರಾಜ್ಯಪಾಲರನ್ನ ಭೇಟಿ ಆಗಿದ್ದು ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಏನು ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರನ್ನು ಕೊಟ್ಟಿದ್ರು, ಆ ದೂರಿನ ಆಧಾರದ ಮೇಲೆ ಈಗ ಮುಖ್ಯಮಂತ್ರಿಗಳು ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿರ್ತಕ್ಕಂಥದ್ದು. ರಾಜ್ಯಪಾಲರನ್ನ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕರೆಸ್ಕೊಂಡಿದ್ರು, ಸೊ ಆ ಕರೆಸ್ಕೊಂಡಂತ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಹೋಗಿ ಒಂದಷ್ಟು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಯಾವ ಅವಧಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪರ್ಮಿಷನ್ ಅನ್ನ ಕೊಡಲಾಗಿತ್ತು, ಯಾವ ಆಧಾರದ ಮೇಲೆ ಕೊಡಲಾಗಿತ್ತು, ಈ ರೀತಿಯಾದಂತಹ ಒಂದಷ್ಟು ವಿವರಣೆಯನ್ನು ನೀಡುವಂತ ಕೆಲಸವನ್ನ ಈಗ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಅವ್ರ ಮೇಲೆ ಬಂದಂತ ಆರೋಪವನ್ನ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಚಂದ್ರು, ಡೀಟೇಲ್ಸ್ಗಾಗಿ ಗುತ್ತಿಗೆ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಭೇಟಿಯಾಗಿ ಒಂದು 10 ನಿಮಿಷ ಸ್ಪಷ್ಟನೆ ನೀಡಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗುತ್ತಿಗೆ ನವೀಕರಣಕ್ಕೆ ಕಿಕ್ ಬ್ಯಾಕ್ ಕೊಟ್ಟಿರತಕ್ಕಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರಿನ ಬಗ್ಗೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಜೊತೆ 10 ನಿಮಿಷ ಮಾತುಕತೆ ನಡೆಸಿದ್ದಾರಂತೆ ಸಿದ್ದರಾಮಯ್ಯ. ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ನಿನ್ನೆ ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತನಾಡಿದ್ರು ಸಿಎಂ. ಐಪಿಎಲ್ ಮ್ಯಾಚ್ ನೋಡಕ್ ಹೋಗ್ತಾ ಇದ್ರು. ಮ್ಯಾಚ್ ನೋಡಕ್ ಹೋಗಕ್ಕೂ ಮುಂಚೆ ರಾಜಭವನಕ್ಕೆ ಭೇಟಿ ನೀಡಿ 10 ನಿಮಿಷ ಮಾತುಕತೆ ನಡೆಸಿ ಹೋಗಿದ್ದಾರೆ. ಅಕ್ರಮ ಗಣಿ ಗುತ್ತಿಗೆ ನೀಡಿದ ದೂರನ್ನ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತರು ಕೊಟ್ಟಿದ್ರು. ದೂರಿನ ವಿಚಾರವಾಗಿ ಕೆಲವು ಸ್ಪಷ್ಟನೆಗಳನ್ನು ರಾಜ್ಯಪಾಲರು ಕೇಳಿದ್ರು. ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಈ ಗಣಿ ಗುತ್ತಿಗೆ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೇಳಿದಂತಹ ಸ್ಪಷ್ಟನೆ ಏನಿತ್ತು, ಯಾವೆಲ್ಲ ಆಯಾಮಗಳಲ್ಲಿ ಮಾತುಕತೆ ನಡೆದಿರಬಹುದು ಅಂತ ಅನ್ಸುತ್ತೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ರಾಜ್ಯಪಾಲರಿಗೆ ದೂರು ಕೊಟ್ಟಂತ ಬೆನ್ನಲ್ಲೇ ಅಂದ್ರೆ ಮುಖ್ಯಮಂತ್ರಿಗಳು ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ಅಕ್ರಮ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಒಂದು ದೂರು ದಾಖಲಾಗಿತ್ತು. ಆ ದೂರು ದಾಖಲಾದ ಬೆನ್ನಲ್ಲೇ ರಾಜ್ಯಪಾಲರನ್ನ ನಿನ್ನೆ ಮುಖ್ಯಮಂತ್ರಿಗಳು ತಡರಾತ್ರಿ ಭೇಟಿಯಾಗಿರ್ತಕ್ಕಂಥದ್ದು. ನಿನ್ನೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ಇತ್ತು ಆರ್ಸಿಬಿ ಮತ್ತು ಇತರ ತಂಡದ್ದು. ಆ ಕ್ರಿಕೆಟ್ಗೆ ಹೋಗೋ ಮುನ್ನ ರಾಜ್ಯಪಾಲರನ್ನ ಭೇಟಿ ಆಗಿದ್ದು ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಏನು ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರನ್ನು ಕೊಟ್ಟಿದ್ರು, ಆ ದೂರಿನ ಆಧಾರದ ಮೇಲೆ ಈಗ ಮುಖ್ಯಮಂತ್ರಿಗಳು ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿರ್ತಕ್ಕಂಥದ್ದು. ರಾಜ್ಯಪಾಲರನ್ನ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕರೆಸ್ಕೊಂಡಿದ್ರು, ಸೊ ಆ ಕರೆಸ್ಕೊಂಡಂತ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಹೋಗಿ ಒಂದಷ್ಟು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಯಾವ ಅವಧಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪರ್ಮಿಷನ್ ಅನ್ನ ಕೊಡಲಾಗಿತ್ತು, ಯಾವ ಆಧಾರದ ಮೇಲೆ ಕೊಡಲಾಗಿತ್ತು, ಈ ರೀತಿಯಾದಂತಹ ಒಂದಷ್ಟು ವಿವರಣೆಯನ್ನು ನೀಡುವಂತ ಕೆಲಸವನ್ನ ಈಗ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಅವ್ರ ಮೇಲೆ ಬಂದಂತ ಆರೋಪವನ್ನ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಚಂದ್ರು, ಡೀಟೇಲ್ಸ್ಗಾಗಿ ಗುತ್ತಿಗೆ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಭೇಟಿಯಾಗಿ ಒಂದು 10 ನಿಮಿಷ ಸ್ಪಷ್ಟನೆ ನೀಡಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.
ಗುತ್ತಿಗೆ ನವೀಕರಣಕ್ಕೆ ಕಿಕ್ ಬ್ಯಾಕ್ ಕೊಟ್ಟಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರಿನ ಬಗ್ಗೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಜೊತೆ 10 ನಿಮಿಷ ಮಾತುಕತೆ ನಡೆಸಿದ್ದಾರಂತೆ ಸಿದ್ದರಾಮಯ್ಯ. ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ನಿನ್ನೆ ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತನಾಡಿದ್ರು ಸಿಎಂ. ಐಪಿಎಲ್ ಮ್ಯಾಚ್ ನೋಡಕ್ ಹೋಗ್ತಾ ಇದ್ರು. ಮ್ಯಾಚ್ ನೋಡಕ್ ಹೋಗಕ್ಕೂ ಮುಂಚೆ ರಾಜಭವನಕ್ಕೆ ಭೇಟಿ ನೀಡಿ 10 ನಿಮಿಷ ಮಾತುಕತೆ ನಡೆಸಿ ಹೋಗಿದ್ದಾರೆ. ಅಕ್ರಮ ಗಣಿ ಗುತ್ತಿಗೆ ನೀಡಿದ ದೂರನ್ನ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತರು ಕೊಟ್ಟಿದ್ರು. ದೂರಿನ ವಿಚಾರವಾಗಿ ಕೆಲವು ಸ್ಪಷ್ಟನೆಗಳನ್ನು ರಾಜ್ಯಪಾಲರು ಕೇಳಿದ್ರು. ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಈ ಗಣಿ ಗುತ್ತಿಗೆ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೇಳಿದಂತಹ ಸ್ಪಷ್ಟನೆ ಏನಿತ್ತು, ಯಾವೆಲ್ಲ ಆಯಾಮಗಳಲ್ಲಿ ಮಾತುಕತೆ ನಡೆದಿರಬಹುದು ಅಂತ ಅನ್ಸುತ್ತೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ರಾಜ್ಯಪಾಲರಿಗೆ ದೂರು ಕೊಟ್ಟಂತ ಬೆನ್ನಲ್ಲೇ ಅಂದ್ರೆ ಮುಖ್ಯಮಂತ್ರಿಗಳು ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ಅಕ್ರಮ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಒಂದು ದೂರು ದಾಖಲಾಗಿತ್ತು. ಆ ದೂರು ದಾಖಲಾದ ಬೆನ್ನಲ್ಲೇ ರಾಜ್ಯಪಾಲರನ್ನ ನಿನ್ನೆ ಮುಖ್ಯಮಂತ್ರಿಗಳು ತಡರಾತ್ರಿ ಭೇಟಿಯಾಗಿರ್ತಕ್ಕಂಥದ್ದು. ನಿನ್ನೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ಇತ್ತು ಆರ್ಸಿಬಿ ಮತ್ತು ಇತರ ತಂಡದ್ದು. ಆ ಕ್ರಿಕೆಟ್ಗೆ ಹೋಗೋ ಮುನ್ನ ರಾಜ್ಯಪಾಲರನ್ನ ಭೇಟಿ ಆಗಿದ್ದು ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಏನು ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರನ್ನು ಕೊಟ್ಟಿದ್ರು, ಆ ದೂರಿನ ಆಧಾರದ ಮೇಲೆ ಈಗ ಮುಖ್ಯಮಂತ್ರಿಗಳು ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿರ್ತಕ್ಕಂಥದ್ದು. ರಾಜ್ಯಪಾಲರನ್ನ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕರೆಸ್ಕೊಂಡಿದ್ರು, ಸೊ ಆ ಕರೆಸ್ಕೊಂಡಂತ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಹೋಗಿ ಒಂದಷ್ಟು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಯಾವ ಅವಧಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪರ್ಮಿಷನ್ ಅನ್ನ ಕೊಡಲಾಗಿತ್ತು, ಯಾವ ಆಧಾರದ ಮೇಲೆ ಕೊಡಲಾಗಿತ್ತು, ಈ ರೀತಿಯಾದಂತಹ ಒಂದಷ್ಟು ವಿವರಣೆಯನ್ನು ನೀಡುವಂತ ಕೆಲಸವನ್ನ ಈಗ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಅವ್ರ ಮೇಲೆ ಬಂದಂತ ಆರೋಪವನ್ನ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಚಂದ್ರು, ಡೀಟೇಲ್ಸ್ಗಾಗಿ ಗುತ್ತಿಗೆ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಭೇಟಿಯಾಗಿ ಒಂದು 10 ನಿಮಿಷ ಸ್ಪಷ್ಟನೆ ನೀಡಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗುತ್ತಿಗೆ ನವೀಕರಣಕ್ಕೆ ಕಿಕ್ ಬ್ಯಾಕ್ ಕೊಟ್ಟಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರಿನ ಬಗ್ಗೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಜೊತೆ 10 ನಿಮಿಷ ಮಾತುಕತೆ ನಡೆಸಿದ್ದಾರಂತೆ ಸಿದ್ದರಾಮಯ್ಯ. ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ನಿನ್ನೆ ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತನಾಡಿದ್ರು ಸಿಎಂ. ಐಪಿಎಲ್ ಮ್ಯಾಚ್ ನೋಡಕ್ ಹೋಗ್ತಾ ಇದ್ರು. ಮ್ಯಾಚ್ ನೋಡಕ್ ಹೋಗಕ್ಕೂ ಮುಂಚೆ ರಾಜಭವನಕ್ಕೆ ಭೇಟಿ ನೀಡಿ 10 ನಿಮಿಷ ಮಾತುಕತೆ ನಡೆಸಿ ಹೋಗಿದ್ದಾರೆ. ಅಕ್ರಮ ಗಣಿ ಗುತ್ತಿಗೆ ನೀಡಿದ ದೂರನ್ನ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತರು ಕೊಟ್ಟಿದ್ರು. ದೂರಿನ ವಿಚಾರವಾಗಿ ಕೆಲವು ಸ್ಪಷ್ಟನೆಗಳನ್ನು ರಾಜ್ಯಪಾಲರು ಕೇಳಿದ್ರು. ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಈ ಗಣಿ ಗುತ್ತಿಗೆ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೇಳಿದಂತಹ ಸ್ಪಷ್ಟನೆ ಏನಿತ್ತು, ಯಾವೆಲ್ಲ ಆಯಾಮಗಳಲ್ಲಿ ಮಾತುಕತೆ ನಡೆದಿರಬಹುದು ಅಂತ ಅನ್ಸುತ್ತೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ರಾಜ್ಯಪಾಲರಿಗೆ ದೂರು ಕೊಟ್ಟಂತ ಬೆನ್ನಲ್ಲೇ ಅಂದ್ರೆ ಮುಖ್ಯಮಂತ್ರಿಗಳು ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ಅಕ್ರಮ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಒಂದು ದೂರು ದಾಖಲಾಗಿತ್ತು. ಆ ದೂರು ದಾಖಲಾದ ಬೆನ್ನಲ್ಲೇ ರಾಜ್ಯಪಾಲರನ್ನ ನಿನ್ನೆ ಮುಖ್ಯಮಂತ್ರಿಗಳು ತಡರಾತ್ರಿ ಭೇಟಿಯಾಗಿರ್ತಕ್ಕಂಥದ್ದು. ನಿನ್ನೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ಇತ್ತು ಆರ್ಸಿಬಿ ಮತ್ತು ಇತರ ತಂಡದ್ದು. ಆ ಕ್ರಿಕೆಟ್ಗೆ ಹೋಗೋ ಮುನ್ನ ರಾಜ್ಯಪಾಲರನ್ನ ಭೇಟಿ ಆಗಿದ್ದು ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಏನು ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರನ್ನು ಕೊಟ್ಟಿದ್ರು, ಆ ದೂರಿನ ಆಧಾರದ ಮೇಲೆ ಈಗ ಮುಖ್ಯಮಂತ್ರಿಗಳು ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿರ್ತಕ್ಕಂಥದ್ದು. ರಾಜ್ಯಪಾಲರನ್ನ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕರೆಸ್ಕೊಂಡಿದ್ರು, ಸೊ ಆ ಕರೆಸ್ಕೊಂಡಂತ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಹೋಗಿ ಒಂದಷ್ಟು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಯಾವ ಅವಧಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪರ್ಮಿಷನ್ ಅನ್ನ ಕೊಡಲಾಗಿತ್ತು, ಯಾವ ಆಧಾರದ ಮೇಲೆ ಕೊಡಲಾಗಿತ್ತು, ಈ ರೀತಿಯಾದಂತಹ ಒಂದಷ್ಟು ವಿವರಣೆಯನ್ನು ನೀಡುವಂತ ಕೆಲಸವನ್ನ ಈಗ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಅವ್ರ ಮೇಲೆ ಬಂದಂತ ಆರೋಪವನ್ನ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಚಂದ್ರು, ಡೀಟೇಲ್ಸ್ಗಾಗಿ